ಅಣ್ಣ ಮೊನ್ನೆ IAS ರಿಸಲ್ಟ್ ಬಂತಲ್ಲ, ಈಗ ನಾನು IAS ಆಗಬೇಕು ಅಂತ ಅವನಿಗೆ ಅಣ್ಣ. ಎಷ್ಟೊಂದು ಮಾರ್ಕ್ಸ್ ತೆಗಿತಾರೆ ಅವರು, ಎಷ್ಟು ಓದ್ತಾರಣ್ಣ? ಸೂಪರ್ ಅರುಣ. ಏನಿಲ್ಲ, 2023 IAS ಬರೀ 75 ಮಾರ್ಕ್ಸ್ ತೆಗೆದ್ರೆ ಅಷ್ಟೇ ಪಾಸ್ ಮಾಡ್ಬೋದು. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಅರುಣ ಇಲ್ಲೇ ತೋರಿಸ್ತೀನಿ ಕನ್ಫ್ಯೂರ್లేదు. ಸರಿ ಸರಿ ನೋಡು, ಜನರಲ್ ಮೆರಿಟ್ಗೆ 75, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 68, OBCಗೆ 74, SC STಗೆ 59, 47. ಲ್ಯಾಟ್ರಿ. ಆದರೆ ಇಲ್ಲೊಂದು ಕ್ಯಾಚ್ ಇದೆ, ಇದು ಪ್ರಿಲಿಮಿನರಿ ಎಕ್ಸಾಮ್ಗೆ ಅಷ್ಟೇ. ಈ ಪ್ರಿಲಿಮಿನರಿ ಎಕ್ಸಾಮ್ನೇ ಹೋದ ವರ್ಷ 13 ಲಕ್ಷ ಸ್ಟೂಡೆಂಟ್ಸ್ ಬರೆದಿದ್ದಾರೆ. 13 ಲಕ್ಷದಲ್ಲಿ ಬರೀ 14,000 ಜನ ಅಷ್ಟೇ ಪಾಸ್ ಮಾಡೋಕ್ಕಾಗಿರೋದು. ಅಂದರೆ ಯೋಚನೆ ಮಾಡು ಎಷ್ಟು ಕಷ್ಟ ಇರೋಣ ಅಂತ. ಇದು ಫಸ್ಟ್ ಸ್ಟೇಜು. ಇದಾದಮೇಲೆ ಇನ್ನೂ ಸೆಕೆಂಡ್ ಸ್ಟೇಜ್ ಇದೆ, ಆಮೇಲೆ ಥರ್ಡ್ ಸ್ಟೇಜು. ಸೆಕೆಂಡ್ ಸ್ಟೇಜ್ ಬಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಥರ್ಡ್ ಬಂದು ಇಂಟರ್ವ್ಯೂ ಇರುತ್ತೆ. ಈ ಪ್ರೋಸೆಸ್ನ ಕ್ಲಿಯರ್ ಮಾಡಿದ್ರೆ ನೀನು ಪಾಸ್ ಆಗ್ಬೋದು, ನೀನು DC ಆಗ್ಬೋದು ಅರುಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೌದಾ ಅಣ್ಣ? ರಥವು ನೀಡೆ ಸಾರಥಿ ಛಲವೇ